ಭಾರತದ ಸಂವಿಧಾನದ ವಿಧಿ 38 ಆರ್ಟಿಕಲ್ 38 ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಡಿಪಿಎಸ್ಪಿ ಭಾಗ 4ರಲ್ಲಿ ಬರುತ್ತದೆ. ಇದು ಜನರ ಕಲ್ಯಾಣವನ್ನು ಉತ್ತೇಜಿಸಲು ಸಾಮಾಜಿಕ ವ್ಯವಸ್ಥೆಯನ್ನು ಭದ್ರಪಡಿಸುವುದು, ಸ್ಟೇಟ್ ಟು ಸೆಕ್ಯೂರ್ ಅ ಸೋಷಿಯಲ್ ಆರ್ಡರ್ ಫಾರ್ ದಿ ಪ್ರಮೋಷನ್ ಆಫ್ ವೆಲ್ಫೇರ್ ಆಫ್ ದಿ ಪೀಪಲ್ ರಾಜ್ಯದ ಗುರಿ ಎಂದು ಹೇಳುತ್ತದೆ. ಇದು 2 ಭಾಗಗಳನ್ನು ಹೊಂದಿದೆ. 1. ವಿಧಿ 38(1) ನ್ಯಾಯ ಆಧಾರಿತ ಸಾಮಾಜಿಕ ವ್ಯವಸ್ಥೆ. ರಾಜ್ಯವು ಸಾಧ್ಯವಾದಷ್ಟು ಪರಿಣಾಮಕಾರಿಯಾಗಿ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಈ 3 ರೂಪದ ನ್ಯಾಯವು ರಾಷ್ಟ್ರೀಯ ಜೀವನದ ಎಲ್ಲಾ ಸಂಸ್ಥೆಗಳಿಗೆ ಮಾರ್ಗದರ್ಶನ ನೀಡುವಂತಹ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ಭದ್ರಪಡಿಸುವ ಮತ್ತು ರಕ್ಷಿಸುವ ಮೂಲಕ ಜನರ ಕಲ್ಯಾಣವನ್ನು ಉತ್ತೇಜಿಸಲು ಶ್ರಮಿಸುತ್ತದೆ. ಸಂಕ್ಷಿಪ್ತವಾಗಿ, ರಾಜ್ಯದ ಕರ್ತವ್ಯ ಜನರ ಕಲ್ಯಾಣವನ್ನು ಉತ್ತೇಜಿಸುವುದು, ಸಾಧನ ಸಾಮಾಜಿಕ ವ್ಯವಸ್ಥೆಯನ್ನು ಭದ್ರಪಡಿಸುವುದು ಮತ್ತು ರಕ್ಷಿಸುವುದು. ವ್ಯವಸ್ಥೆಯ ಆಧಾರ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ. 2. ವಿಧಿ 38(2) ಅಸಮಾನತೆಗಳ ಕಡಿತ. ರಾಜ್ಯವು ನಿರ್ದಿಷ್ಟವಾಗಿ ಆದಾಯದಲ್ಲಿನ ಅಸಮಾನತೆಗಳನ್ನು ಕಡಿಮೆ ಮಾಡಲು ಮತ್ತು ಸ್ಥಾನಮಾನ, ಸೌಲಭ್ಯಗಳು ಮತ್ತು ಅವಕಾಶಗಳಲ್ಲಿನ ಅಸಮಾನತೆಗಳನ್ನು ನಿವಾರಿಸಲು ಶ್ರಮಿಸುತ್ತದೆ. ಇದು ಕೇವಲ ವ್ಯಕ್ತಿಗಳ ನಡುವೆ ಮಾತ್ರವಲ್ಲದೆ, ವಿವಿಧ ಪ್ರದೇಶಗಳಲ್ಲಿ ವಾಸಿಸುವ ಅಥವಾ ವಿವಿಧ ಉದ್ಯೋಗಗಳಲ್ಲಿ ತೊಡಗಿರುವ ಜನರ ಗುಂಪುಗಳ ನಡುವೆಯೂ ಅಸಮಾನತೆಗಳನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತದೆ. ಈ ಉಪವಿಭಾಗವನ್ನು 44ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ 1978ರ ಮೂಲಕ ಸಂವಿಧಾನಕ್ಕೆ ಸೇರಿಸಲಾಯಿತು. ಸಂಕ್ಷಿಪ್ತವಾಗಿ, ಗುರಿ: ಆದಾಯ, ಸ್ಥಾನಮಾನ, ಸೌಲಭ್ಯಗಳು ಮತ್ತು ಅವಕಾಶಗಳಲ್ಲಿನ ಅಸಮಾನತೆಗಳನ್ನು ಕನಿಷ್ಠಗೊಳಿಸುವುದು. ವ್ಯಾಪ್ತಿ: ಅಸಮಾನತೆಗಳ ಕಡಿತವು ವೈಯಕ್ತಿಕ ಮಟ್ಟದಲ್ಲಿ ಮತ್ತು ಗುಂಪುಗಳ, ಪ್ರಾದೇಶಿಕ ಅಥವಾ ವೃತ್ತಿ ಆಧಾರಿತ ಮಟ್ಟದಲ್ಲಿಯೂ ಇರಬೇಕು. ಸಾರಾಂಶ ಮತ್ತು ಮಹತ್ವ: ವಿಧಿ 38 ಒಂದು ನಿರ್ದೇಶಕ ತತ್ವ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಗಿದ್ದು, ಇದು ನ್ಯಾಯಾಲಯದಲ್ಲಿ ಜಾರಿಗೊಳಿಸಲು ಸಾಧ್ಯವಿಲ್ಲ. ಆದರೂ ಇದು ದೇಶದ ಆಡಳಿತದಲ್ಲಿ ಮೂಲಭೂತವಾದದ್ದು ಮತ್ತು ಕಾನೂನುಗಳನ್ನು ಮಾಡುವಾಗ ರಾಜ್ಯವು ಈ ತತ್ವಗಳನ್ನು ಅಳವಡಿಸಿಕೊಳ್ಳುವುದು ಅದರ ಕರ್ತವ್ಯವಾಗಿದೆ. ಇದು ಭಾರತವನ್ನು ಒಂದು ಕಲ್ಯಾಣ ರಾಜ್ಯ, ವೆಲ್ಫೇರ್ ಸ್ಟೇಟ್ವನ್ನಾಗಿ ಮಾಡುವ ಗುರಿಯನ್ನು ಹೊಂದಿದೆ ಮತ್ತು ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಪ್ರಗತಿ ಸಾಧಿಸಲು ಸರ್ಕಾರಗಳಿಗೆ ಮಾರ್ಗದರ್ಶನ ನೀಡುತ್ತದೆ.